ನಮಸ್ತೆ ಎಲ್ಲರಿಗೂ. ಇದು ಬಂದು ಇವತ್ತಿನ ವಿಡಿಯೋ ಬಂದು ಮೀಶೋ ಕ್ಯಾಟಗರಿನ ಯಾವ ಕ್ಯಾಟಗರಿ ಹಾಕಿದ್ರೆ ಬೆಸ್ಟು, ಯಾವ ಕ್ಯಾಟಗರಿನ ಹಾಕ್ತಾ ಇದ್ದರೆ ನಮಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಬಟ್ ಮೀಶೋದಲ್ಲಿ ಏನಪ್ಪ 2-3 ವೀಡಿಯೋಗಳನ್ನ ಹಾಕಿದ್ರು ಆಗಲೇ ಇನ್ನೂ ನಮಗೆ ಸೆಲ್ಲಿಂಗ್ ಹೆಂಗೆ ಮಾಡೋದು, ಲಾಗಿಂಗ್ ಹೆಂಗೆ ಮಾಡ್ಕೊಳ್ಳೋದು ಏನು ಹೇಳಲೇ ಇಲ್ಲ, ಬೇರೆ ಬೇರೆ ಎಲ್ಲ ಹೇಳ್ತಿದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ನಾವೊಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಡೀಟೇಲಿಂಗ್ ತಿಳ್ಕೊಳ್ದೆ ನಾವು ಮಾಡೋದು ತಪ್ಪಾಗುತ್ತೆ. ಸೊ ಪೂರ್ತಿ ಡೀಟೇಲಾಗಿ ತಿಳ್ಕೊಬೇಕು. ನಾವು ಬಿಸ್ನೆಸ್ಸಲ್ಲಿ ಅರ್ಧ ಲಾಸ್ ಆಗೋದಲ್ದೇ ಏನು ತಿಳಿದೆ ನಾವು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಅದರಲ್ಲೂ ಕೂಡ ಒಂದು ಅರ್ಧ ಲಾಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ನನಗೆ ಎಷ್ಟು ಗೊತ್ತಿರುತ್ತೋ, ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿ ಡೀಟೇಲಿಂಗ್ ವೀಡಿಯೋನ ನಾನು ತಿಳಿಸ್ಬಿಟ್ಟು ಆಮೇಲೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದೊಂದು ಪುಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾವು ಮೀಶೋದಲ್ಲಿ ಸೆಲ್ ಮಾಡಬೇಕು ಅಂದರೆ ಇದು ಕೂಡ ಒಂದು ಬೆಟರ್ ಆಗಿರುತ್ತೆ. ಫಸ್ಟು ಇದು ಕೂಡ ಒಳ್ಳೆಯ ಒಂದು ವಿಡಿಯೋ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಮೀಶೋದಲ್ಲಿ ಸೇಲ್ ಮಾಡೋದಕ್ಕೂ ಮುಂಚೆಲೇ ನಾವು ಇಂಥ ಕ್ಯಾಟಗರಿ ಅಂತ ಚೂಸ್ ಮಾಡಿಕೊಂಡು ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ಕ್ಲಾತಿಂಗ್ ಆಗಿರ್ಬೋದು, ಜುವೆಲ್ರಿ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಬೇರೆ ಥರ ಬ್ಯೂಟಿ ಕೇರ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಕಿಡ್ಸ್ ಟಾಯ್ಸ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ವೆರೈಟಿ ಕ್ಯಾಟಗರಿಲಿ ಇರುತ್ತೆ. ಸೊ ನಾವು ಯಾವುದನ್ನು ಆಯ್ಕೆ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ನಿಮಗೆ ಯಾವುದು ಬೆಸ್ಟು ಮೀಶೋದಲ್ಲಿ ಮಾಡೋದಕ್ಕೆ, ಯಾವುದು ಬೆಸ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದು ಬೆಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಕ್ಲಾತಿಂಗ್ ಬಿಸ್ನೆಸ್ಸಲ್ಲೂ ಕೂಡ ಕ್ಲಾತಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲ ಥರ ಕ್ಲಾತಿಂಗ್ ಬಿಸ್ನೆಸ್ಸು ಅಲ್ಲ. ಸ್ಯಾರೀಸ್ ಮಾಡಿದ್ರೆ ಮಾತ್ರ ಓಕೆ ಇದರಲ್ಲಿ. ಇಲ್ಲ ಲೆಗ್ಗಿನ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಟಾಪ್ಸ್ಗಳಾಗಿರ್ಬೋದು, ಈ ರೀತಿ ಎಲ್ಲ ನಾವು ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಸೈಜಸ್ ಇಶ್ಯೂಸ್ ಏನಾದರೂ ಆಗಿ ಕಸ್ಟಮರ್ ರಿಟರ್ನ್ ಏನಾದರೂ ಆಯಿತು ಅಂತ ಅಂದರೆ ನಮಗೆ ಅಮೌಂಟು ಕಟ್ಟಾಗುತ್ತೆ. ಸೊ ನಾವೊಂದು 50-100 ರುಪೀಸ್ ಲಾಭ ಇಟ್ಕೊಂಡು ನಾವು ಸೆಲ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮಗೆ 100 ರುಪೀಸ್ ತನಕ ನಮಗೆ ಏನಾದರೂ ಕಸ್ಟಮರ್ ರಿಟರ್ನ್ ಆದಾಗ ಚಾರ್ಜಸ್ ಏನಾರು ಬಿತ್ತು ಅಂದರೆ ನಮ್ಗೆ ಅಲ್ಲಿ ಬಂದಿದ್ದ ಲಾಭ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದೊಂದು ಕಾರಣಕ್ಕೋಸ್ಕರ ಟೀ ಶರ್ಟ್ಗಳಾಗಿರ್ಬೋದು, ಟಾಪ್ಸ್ಗಳಾಗಿರ್ಬೋದು, ಸ್ವಲ್ಪ ಡ್ರೆಸ್ಸಸ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಸ್ಯಾರೀಸ್ ಅಂದರೆ ಓಕೆ ಆಗುತ್ತೆ ಅಷ್ಟೇನೆ. ಕ್ಲಾತಿಂಗಲ್ಲಿ ಸ್ಯಾರೀಸ್ ಅಂದರೆ ಬೆಟರು ಇರೋದನ್ನು ಹೇಳ್ಬಿಡ್ತೀನಿ ನಾನು ಮುಂಚೆಲೇ. ಸ್ಯಾರೀಸ್ ಬಿಟ್ಟು ನಾವು ಬೇರೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಹೊಡ್ತ ನಮಗೆ ಬೀಳುತ್ತೆ. ಏನಾದ್ರೂ ವಾಪಸ್ ಆಗೋದು ನಾನು ಆಗಲೇ ಹೇಳಿದ್ನಲ್ಲ, ನಾವು ಯಾವ ಕ್ಯಾಟಗರಿ ಚೂಸ್ ಮಾಡ್ಕೋತೀವೋ ಅದ್ರ ಮೇಲೆ ನಮ್ಮದು ಲಾಭ ನಷ್ಟ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಫಸ್ಟ್ ಒನ್ ಬಂದು ಸ್ಯಾರೀಸ್. ಏನಾದರೂ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಏನಾದರೂ ಮಾಡ್ತೀನಿ ಅಂದರೆ ಸ್ಯಾರೀಸು ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದು ಜುವೆಲ್ರಿ ಐಟಮ್ಸ್ಗೆ ನಾವೇನಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ಇಯರಿಂಗ್ಸ್ ಆಗಿರ್ಬೋದು, ಈ ಸೆಟ್ ಪೂರ್ತಿ ಜುವೆಲ್ರಿ ಸೆಟ್ಗಳಾಗಿರ್ಬೋದು, ನೆಕ್ಲೆಸ್ ಸೆಟ್ಟು, ಪೆಂಡೆಂಟು, ಡಾಬು, ಈ ರೀತಿ ಅಡ್ಜಸ್ಟಬಲ್ ಯಾವುದಿರುತ್ತೋ ಅದನ್ನು ಪ್ರತಿಯೊಂದನ್ನು ಸೆಲ್ ಮಾಡ್ಬೋದು. ಮತ್ತು ಕಡ ಆಗಿರ್ಬೋದು, ಕಡ ಅಂತ ಹೇಳಿದ್ರೆ ಅಡ್ಜಸ್ಟಬಲ್ ಬರುತ್ತಲ್ಲ ಆ ಥರ ಆದರೆ ಓಕೆ. ಅದನ್ನು ಬಿಟ್ಟು ನಾವು ಬ್ಯಾಂಗಲ್ಸ್ ಏನಾದರೂ ಮಾಡ್ತೀವಿ ಅಂದರೆ ಅದು ಕೂಡ ಸೈಜಸ್ ಇಶ್ಯೂಸ್ ಆಗೇ ಆಗುತ್ತೆ. 2-2, 2-4, 2-6, 2-8 ಅಂತ ಈ ಥರ ಸೈಜಸ್ ಇರುತ್ತಲ್ವ. ಸೊ ಅದರಲ್ಲಿ ಏನಾದರೂ ಅವ್ರಿಗೆ ಬೇರೆ ಸೈಜ್ ಇದ್ದು ಸೈಜಸ್ ಏನಾದರೂ ಇಶ್ಯೂಸ್ ಆದರೆ ಅದು ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಕೂಡ ನಮ್ಮ ಮೇಲೆ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅದಾದಮೇಲೆ ಇನ್ನು ಕಿಚನ್ ಟೂಲ್ಸು, ಇದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಕಿಚನ್ ಟೂಲ್ಸ್ ಅಂತ ಹೇಳಿದ್ರೆ ಈ ಚಾಕು ಆಗಿರ್ಬೋದು, ಈ ಸ್ಮ್ಯಾಶರ್ಗಳು, ಈ ಸಣ್ಣ ಪುಟ್ಟ ಐಟಮ್ಸು, ಸ್ಪೂನ್ಗಳಾಗಿರ್ಬೋದು, ಪ್ಲೇಟ್ಸ್ಗಳಾಗಿರ್ಬೋದು, ಈ ರೀತಿಯಾಗಿ ಸಣ್ಣ ಪುಟ್ಟ ಐಟಮ್ಸ್ಗಳು ತುಂಬ ಜನ ಸೇಲ್ ಮಾಡ್ತಾರೆ. ಇದು ಕೂಡ ಒಂದು ಬೆಟರ್ ಆಪ್ಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಪ್ಯಾಕಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸೊ ಅದು ಒಂದು. ಅದಾದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಕಿಚನ್ ಟೂಲ್ಸಲ್ಲೇ ನಾನು ಇನ್ನೊಂದು ಹೇಳ್ತೀನಿ. ಈ ಗ್ಲಾಸ್ ಐಟಮ್ಸ್ಗಳು ಮತ್ತು ಗ್ಲಾಸ್ಗಳು, ಈ ಥರ ಪಿಂಗಾಣಿಗಳು, ಈ ರೀತಿ ಏನಾದರೂ ಸೇಲ್ ಮಾಡ್ತೀನಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಏನಾದರೂ ನಾವು ಎಷ್ಟೇ ಕೇರ್ಫುಲ್ಲಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸಿದ್ರೂ ಕೂಡ ಇಲ್ಲಿಂದ ಡೆಲಿವರಿ ಬಾಯ್ ತೊಗೊಂಡು ಹೋಗೋಷ್ಟೊತ್ತಿಗೆ ಅದು ಒಡೆದೋಗಿದ್ರೂ ಕೂಡ ಕಸ್ಟಮರ್ ಯಾರು ತಾನೇ ಒಡೆದೋಗಿರೋದು ಇಟ್ಕೋತಾರೆ ಐಟಮ್ಮು, ಅದನ್ನು ರಿಟರ್ನ್ ಮಾಡ್ತು ಅಂದರೆ ಅದರಲ್ಲೂ ಕೂಡ ನಮಗೆ ರಿಟರ್ನ್ ಚಾರ್ಜಸ್ಸು ಒಂದು ಬೀಳುತ್ತೆ.
ಪ್ಲಸ್ ಏನಾದ್ರೂ ಗ್ಲಾಸ್ ಐಟಮ್ಸು, ಪಿಂಗಾಣಿ ಐಟಮ್ಸ್ ಏನಾದರೂ ಒಡೆದೋಗಿದ್ರೆ ಐಟಮ್ಸ್ದು ಕೂಡ ನಾವು ಕಳ್ಕೊಬೇಕಾಗುತ್ತೆ, ಲಾಸ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಮತ್ತು ಅದೊಂದು, ಆ ರೀತಿ 2 ಆಪ್ಷನ್ಸಲ್ಲಿ ಇದೆ. ಒಂದು ನಾನು ಹೇಳಿದ್ರೆ ಕಿಚನ್ ಟೂಲ್ಸ್ಗೆ ನಾನು ಹೇಳಿದ್ರೆ ಸ್ಟೀಲ್ ಐಟಮ್ಸ್ಗಳಾದರೆ ಓಕೆ, ಅದು ಬಿಟ್ಟು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಪಿಂಗಾಣಿ, ಗ್ಲಾಸ್ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಐಟಮ್ ಬೆಸ್ಟ್ ಅಂತ ಹೇಳಿದ್ರೆ ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಈ ರೀತಿಯಾಗಿ ಸೇಲ್ ಮಾಡ್ಕೋಬೋದು. ಅದಲ್ಲದೆ ನೆಕ್ಸ್ಟು ಬೆಸ್ಟ್ ಅಂತ ಹೇಳಿದ್ರೆ ಮೊಬೈಲ್ಗೆ ಪೌಚ್ ಕವರ್ಸ್ ಬರುತ್ತಲ್ವ, ಸೊ ಅದನ್ನು ಕೂಡ ಸೇಲ್ ಮಾಡ್ತಿದ್ದಾರೆ. ಅದನ್ನು ಕೂಡ ಒಂದು ನೀವು ಆಯ್ಕೆ ಮಾಡ್ಕೋಬೋದು. ಅದಾದಮೇಲೆ ಇನ್ನು ಮಾಮೂಲಿ ಬುಕ್ಸ್ ಆಗಿರ್ಬೋದು, ಪೆನ್ಸಿಲ್ಸು, ಪೆನ್ನು, ಈ ರೀತಿಯಾಗಿ ಅದು ಒಂದು ಕ್ಯಾಟಗರಿ ಆಗುತ್ತೆ. ಅದನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಅದು ಬಿಟ್ಟರೆ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಹ್ಯಾಂಡ್ ಪರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಮೂಲಿ ಜೆಂಟ್ಸ್ದು ಪರ್ಸ್ ಆಗಿರ್ಬೋದು, ಈ ರೀತಿಯಾಗಿ ಅದನ್ನು ಕೂಡ ಮಾಡ್ಕೋಬೋದು. ಅದು ಒಂದು ಒಳ್ಳೆ ಆಪ್ಷನ್ಸ್ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನೂ ಒಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ ಅಂತ ಹೇಳಿದ್ರೆ ಈ ಲೀವ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಹೂವುಗಳಾಗಿರ್ಬೋದು, ಈ ರೀತಿ ಎಲ್ಲ ಬರುತ್ತಲ್ವ, ಕಿಚನ್ಗಳಿಗಾಗಿರ್ಬೋದು, ತುಂಬ ಇವಾಗ ಟ್ರೆಂಡಿಂಗಲ್ಲಿ ಏನು ನಡೀತಿದೆಯೋ ಅದು ಐಟಮ್ಸ್ಗಳಾಗಿರ್ಬೋದು. ಆ ರೀತಿ ಐಟಮ್ಸ್ಗಳು ಓಕೆ, ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಟ್ರೆಂಡಿಂಗಲ್ಲಿ ತುಂಬ ನಡೀತಿದೆ, ಸೊ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ ಥರ ಐಟಮ್ಸ್ಗಳು ಮನೆಗೆ ಹೋಮ್ ಡೆಕೋರೇಟಿವ್ ಆಗಿ ನಾವು ಏನೇನು ಮಾಡ್ಕೋಬೇಕು, ಆ ರೀತಿಯಾಗಿ ಅದು ಒಂದು ಐಟಮ್ಸ್ಗಳನ್ನ ನಾವು ಸೆಲ್ಲಿಂಗಲ್ಲಿ ಇಡ್ಬೋದು. ಆ ಡೆಕೋರೇಟಿವ್ ಐಟಮ್ಸಲ್ಲೂ ಕೂಡ ಪಿಂಗಾಣಿ ಐಟಮ್ಸ್ಗಳೇ ಜಾಸ್ತಿ ಬರುತ್ತೆ. ಎಕ್ಸಾಂಪಲ್ ಬುದ್ಧ ಇರ್ಬೋದು, ಗಣೇಶ ಇರ್ಬೋದು, ಈ ಥರ ಸುಮಾರು ಒಂದು ಎಕ್ಸಾಂಪಲ್ ಅಷ್ಟೇ ಒಂದೊಂದು ಕೊಡ್ತೀನಿ. ಆ ಥರ ಎಲ್ಲ ಸುಮಾರು ಇರ್ತಾವಲ್ವ, ಸೊ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ನೆಕ್ಸ್ಟು ಇಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು ಕ್ಯಾಟಗರಿನ. ಇನ್ನು ಬ್ಯಾಡ್ ಐಟಮ್ಸು ಇದನ್ನ ಹಾಕಿದ್ರೆ ನಾವು ಲಾಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಗ್ಲಾಸು ಮತ್ತು ಪಿಂಗಾಣಿ ಐಟಮ್ಸ್ಗಳಾಗಿರ್ಬೋದು. ಇನ್ನು ಕ್ಲಾತಿಂಗಲ್ಲಿ ಹೋದರೆ ಟೀ ಶರ್ಟ್ಗಳು, ಪ್ಯಾಂಟ್ಗಳು, ಈ ರೀತಿ ಆಗಿರುತ್ತೆ. ಇನ್ನು ಕಿಡ್ಸ್ ಆ್ಯಂಡ್ ಟಾಯ್ಸ್, ಕಿಡ್ಸು ಮಕ್ಳುಗಳದ್ದು ಟಾಯ್ಸ್ಗಳಿರುತ್ತಲ್ವ, ಸೊ ಅದನ್ನು ಕೂಡ ಸೇಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಐಟಮ್ಸು, ಕಿಡ್ಸ್ದು ಟಾಯ್ಸ್ಗಳಲ್ಲೂ ಕೂಡ ಕಾರ್ಗಳಿರ್ಬೋದು, ಈ ಥರ ಸಣ್ಣ ಪುಟ್ಟ ಐಟಮ್ಸ್ಗಳು ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ಸೇಲ್ ಮಾಡಬೇಕಾಗುತ್ತೆ. ಇನ್ನು ಬ್ಯೂಟಿ ಕೇರು, ಪರ್ಸ್ನಲ್ ಕೇರ್ ಆಗಿರ್ಬೋದು, ಶಾಂಪೂ ಮತ್ತು ಅದು ಇದು ಐಟಮ್ಸ್ಗಳು ಆಳು ಮೂಳು ಗೊತ್ತಿರುತ್ತೆ. ಲಿಪ್ಸ್ಟಿಕ್ ಆಗಿರ್ಬೋದು, ನೈಲ್ ಪಾಲಿಶ್ ಆಗಿರ್ಬೋದು, ಈ ಥರ ಐಟಮ್ಸ್ಗಳು ಕೂಡ ನೋಡಿಕೊಂಡು ಹಾಕಬೇಕಾಗುತ್ತೆ. ಡೇಟ್ ಏನಾದರೂ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಆಗೋಯಿತು ಅಂದರೆ ಅದು ಮುಗೀತು ಕತೆ, ಅದು ಕೂಡ ಸೆಲ್ಲು ಆಗೋಲ್ಲ, ನಾವು ಇಟ್ಕೊಳ್ಳೋದಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಇನ್ನು ಗ್ರಾಸರೀಸ್ ಐಟಮ್ಸು ಅಷ್ಟೇ, ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇಟ್ಕೊಂಡು ಹುಳ ಎಲ್ಲ ಬರ್ಸ್ಕೊಳ್ಬೇಕಾಗುತ್ತೆ. ಗ್ರಾಸರೀಸ್ ಕೂಡ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಹೆಲ್ತ್ ಕೇರಲ್ಲೂ ಅಷ್ಟೇ, ಸಣ್ಣ ಪುಟ್ಟ ಹೆಲ್ತ್ ಕೇರು, ಟ್ಯಾಬ್ಲೆಟ್ಸು, ಈ ರೀತಿ ಎಲ್ಲ ಕ್ಯಾಟಗರಿಲೂ ಕೂಡ ಇದ್ದೇ ಇರುತ್ತೆ. ಪ್ರತಿಯೊಂದು ಕೂಡ ಇದೆ ಸೇಲ್ ಮಾಡೋದಕ್ಕೆ. ಇಂಥದ್ದು ಅಂಥದ್ದು ಅಂತ ಇಲ್ಲ. ಮೀಶೋದಲ್ಲಿ ಯಾವುದು A to Z ಏನು ನಾವು ಯೂಸ್ ಮಾಡ್ತೀವೋ ಪ್ರತಿಯೊಂದು ಐಟಮು ಕೂಡ ಸೇಲ್ ಮಾಡ್ಬೋದು. ಬಟ್ ನಾವೇನೇ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲ ನಮ್ಮ ಒಂದು ಆಯ್ಕೆ ಆಗಿರುತ್ತೆ, ನಮ್ಮ ಒಂದು ಕಂಫರ್ಟಬಲ್ ಆಗಿರುತ್ತೆ. ನಾವು ಹುಷಾರಾಗಿ ನಮ್ಮ ಪ್ಯಾಕಿಂಗ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಐಟಮ್ ನಾವು ಎಷ್ಟೇ ಹುಷಾರಾಗಿ ಪ್ಯಾಕ್ ಮಾಡಿದ್ರು ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ನೋಡಿಕೊಂಡು ಎಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಹೇಳ್ದಂಗೆ ಇನ್ನು ಲಾಸ್ಟು ಹೋಮ್ ಡೆಕೋರೇಟಿವ್ ಐಟಮ್ಸಲ್ಲಿ ಮಾಮೂಲಿ ಹೇಳಿದ್ನಲ್ಲ, ನೋಡಿಕೊಂಡು ಬುದ್ಧ, ಲಾರ್ಡ್ ಆಫ್ ಬುದ್ಧ, ಅದು ಇದು ಆಳು ಮೂಳು ಇದ್ದೇ ಇರುತ್ತೆ, ಪ್ಲಾಸ್ಟಿಕ್ಗಳು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಕ್ಯಾಟಗರಿನ ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಾನು ಇದಿಷ್ಟು ಬ್ಯಾಡ್ ಐಟಮ್ಸ್ ಅಂತಲೇ ಹೇಳ್ತೀನಿ. ಅದು ನೋಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಪೂರ್ತಿ ನಾನು ಆಗಲೇ ಹೇಳ್ದಂಗೆ ಪ್ಯಾಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಐಟಮ್ಸ್ ಏನಾದ್ರು ನಾವು ಮಾಡ್ತೀವಿ ಅಂದರೆ ಕಾಲು ಭಾಗ ನಾವು ಇನ್ವೆಸ್ಟ್ಮೆಂಟು ಪ್ಯಾಕಿಂಗ್ಗೆ ಹಾಕಲೇಬೇಕಾಗುತ್ತೆ. ಬಾಕ್ಸ್ಗಳಾಗಿರ್ಬೋದು, ಬಬಲ್ಸ್ ರ್ಯಾಪ್ ಆಗಿರ್ಬೋದು, ಪ್ಲಾಸ್ಟರ್ಗಳಾಗಿರ್ಬೋದು, ಈ ರೀತಿ ಪ್ಯಾಕಿಂಗೇ ನಮಗೆ ಹೋಗುತ್ತೆ ತುಂಬ ಖರ್ಚು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿಕೊಂಡು ಆಯ್ಕೆನ ಮಾಡ್ಕೊಳ್ಳಿ ಕ್ಯಾಟಗರಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಕ್ಕಂದರೆ ನಾನು ಇನ್ನೇನೇ ಒಂದು ನಾನು ವೀಡಿಯೋಸ್ಗಳನ್ನ ಹಾಕಿದ್ರೂ ಕೂಡ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿನ್ನೆ ವೀಡಿಯೋದಲ್ಲಿ ನಾನು ಇನ್ನೊಂದೇನೋ ಹೇಳಬೇಕಿತ್ತು, ಪೇಮೆಂಟ್ ಬಗ್ಗೆ ಹೇಳಬೇಕಿತ್ತು. ಸೊ ಸ್ವಲ್ಪ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ ಅಂತ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಪೇಮೆಂಟ್ ಅಂತ ಹೇಳಿದ್ರೆ
ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಸೊ ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಮಾಮೂಲಿ ನಾವು ಇವಾಗ ಸಪ್ಲೈಯರ್ ಅಕೌಂಟ್ನ ನಾವು ಓಪನ್ ಮಾಡ್ತೀವಿ ಅಲ್ವಾ, ಲಾಗಿನ್ ಆಗ್ತೀವಿ ಅಲ್ವಾ, ಸೊ ಮೀಶೋದಲ್ಲಿ ಅದಾದಮೇಲೆ ನಾನು ತೋರಿಸ್ತೀನಿ ನಿಮಗೆ ಪೇಮೆಂಟ್ ಎಲ್ಲ ಯಾವ ರೀತಿ ಬರುತ್ತೆ, ಏನು ಎತ್ತು ಅಂತ ಹೇಳ್ಬಿಟ್ಟು ಡೀಟೇಲಿಂಗ್ ವಿಡಿಯೋ ನೆಕ್ಸ್ಟ್ ನಾನು ಅದನ್ನು ಕೂಡ ಮಾಡ್ತೀನಿ. ಪೇಮೆಂಟ್ ಅಂತ ಹೇಳಿದ್ರೆ ನಾವು ಅಕೌಂಟ್ ನಂಬರ್ ಎಲ್ಲ ಹಾಕಿ ನಮ್ಮದು ಕ್ರಿಯೇಟ್ ಎಲ್ಲ ಆದಮೇಲೆ ಪೇಮೆಂಟು ಇವತ್ತು ಆರ್ಡರ್ ಬಂದಿರುತ್ತೆ, ನಾವು ಎಕ್ಸೆಪ್ಟ್ ಮಾಡಿರ್ತೀವಿ. ಲೇಬಲ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ನಾವು 2 ದಿನ ಇಲ್ಲ ಮಾರನೇ ದಿನವೇ ಬರ್ತಾರೆ. ಸೊ ಬಂದು ನಮ್ಮದು ಡೆಲಿವರಿ ಆದಮೇಲೆ ಮೀಶೋದವರೇ ಬರ್ತಾರೆ ಕೊರಿಯರ್ ಪಿಕಪ್ ಮಾಡೋದಕ್ಕೆ. ಪಿಕಪ್ ಮಾಡಿಕೊಂಡು ಹೋದ್ಮೇಲೆ ಆಮೇಲೆ ನೆಕ್ಸ್ಟು ಅದು 2 ದಿನ 3 ದಿನದಷ್ಟರಲ್ಲಿ ಡೆಲಿವರಿ ಆಗುತ್ತೆ. ಒಂದೊಂದು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದೆಲ್ಲ ಆದಮೇಲೆ ಕಸ್ಟಮರಿಗೆ ನಮ್ಮ ಪ್ರಾಡಕ್ಟ್ ಡೆಲಿವರಿ ಆದಮೇಲೆ 7 ಡೇಸ್ ಆದಮೇಲೆ ನಮಗೆ ಪೇಮೆಂಟ್ ಆಗೋದು. ಇದು ಒಂದು ಎಲ್ಲರಿಗೂ ತಲೆಯಲ್ಲಿರಲಿ, 7 ಡೇಸ್ ಆಗಲೇಬೇಕು. 7 ಡೇಸ್ ಆಗೋ ತನಕ ನಮಗೆ ಅಮೌಂಟು ರೀಫಂಡ್ ಆಗಲ್ಲ. ಏನಕ್ಕಂತ ಹೇಳಿದ್ರೆ, ಸೊ 7 ಡೇಸ್ ತನಕ ಏನಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಮೀಶೋದಲ್ಲಿ ಪರ್ಚೇಸ್ ಮಾಡಿರ್ತೀವಿ. ಪ್ರತಿಯೊಬ್ಬರೂ ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ಐಟಮ್ಸ್ ಆದರೂ ಎಲ್ಲರೂ ಮಾಡಿರ್ತೀವಿ ಅಲ್ವಾ. ಸೊ ಅದೆಲ್ಲರಿಗೂ ಗೊತ್ತಿರುತ್ತೆ. 7 ಡೇಸ್ ಗಂಟ ಈಸಿ ರಿಟರ್ನ್ ಇರುತ್ತೆ. ಸೊ ಏನಾದರೂ ನಮ್ಮ ಐಟಮ್ 7 ದಿನದ ಒಳಗಡೆ ರಿಟರ್ನ್ ಏನಾದರೂ ಆಯಿತು ಅನ್ನೋದೊಂದು ಕಾರಣಕ್ಕೋಸ್ಕರ ಮಾತ್ರ 7 ಡೇಸ್ ಟೈಮ್ ತೊಗೋತಾರೆ. ಡೆಲಿವರಿ ಆಗಿ 7 ಡೇಸ್ ಆಮೇಲೆ ನೆಕ್ಸ್ಟು ನಮ್ಮ ಅಕೌಂಟ್ಗೆ ಮಾರನೇ ದಿನವೇ ಏನು ಅಮೌಂಟ್ ಇರುತ್ತೋ ಅದು ಟ್ರಾನ್ಸ್ಫರ್ ಆಗುತ್ತೆ. ಯಾವುದೇ ರೀತಿ ಫೇಕ್ ಇರಲ್ಲ, ಏನೂ ತೊಂದರೆ ಇರಲ್ಲ. ತುಂಬಾ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದು. ಮತ್ತು ಪ್ರಾಫಿಟ್ ಎಲ್ಲ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಹಾಕಬೇಕಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಇಟ್ಕೊಂಡು ಕ್ವಾಲಿಟಿ ಚೆನ್ನಾಗಿ ಕೊಟ್ಟು ಪ್ಯಾಕಿಂಗ್ ಚೆನ್ನಾಗಿ ಕೊಟ್ಟು ಸ್ವಲ್ಪ ಪ್ರೈಸ್ನ ಕಡಿಮೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಅದು ಒಂದು ವೀಡಿಯೋದಲ್ಲಿ ಈಗ ಸಪ್ಲೈಯರ್ ಅಕೌಂಟು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಫಸ್ಟು ನಾಳಿನ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಬಿಡ್ತೀನಿ. ಲಾಗಿನ್ ಎಲ್ಲ ಆದಮೇಲೆ ಆಮೇಲೆ ಒಂದೊಂದೇ ನಿಮ್ಗೆ ಏನು ಡೌಟ್ ಇರುತ್ತೋ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋಯಿಂದ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಿದೆ, ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ, ನಾನು ಏನೇ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.